ಸಿಲಿಂಡರ್ ಪೆಟ್ರೋಲ್ ಡೀಸೆಲ್ ರೇಟ್ ಹೈಕ್ ಆಗಿದೆ. ಜನ ಮನೆಗೆ ವಸ್ತುಗಳನ್ನು ಕೊಂಡೊಯ್ಯಲು ಪರದಾಡ್ತಿದ್ದಾರೆ. ಜನಸಾಮಾನ್ಯರಿಗೆ ಈಗ ನೀರಿನ ದರ ಮತ್ತು ಟೋಲ್ ಶುಲ್ಕದ ಹೊರೆಯೂ ಬಿದ್ದಿದೆ. ಇಂದಿನಿಂದ ಜಾರಿಗೆ ಬರುವಂತೆ ರಾಜ್ಯದಲ್ಲಿ ಹಲವು ಅಗತ್ಯ ಸೇವೆಗಳ ದರಗಳಲ್ಲಿ ಗಣನೀಯ ಹೆಚ್ಚಳವಾಗಿದೆ. ಲೈಫ್ ಇನ್ ಮುಂದೆ ಫುಲ್ ಕಾಸ್ಟ್ಲಿ ಗುರು. ಮುಟ್ಟಿದ್ದೆಲ್ಲ ಶಾಕ್, ಕೇಳಿದ್ದೆಲ್ಲ ಹೈಕ್. ಕೊಲ್ಲಿ ಯುದ್ಧದಿಂದ ಜನರು ಸಿಲಿಂಡರ್ ಪೆಟ್ರೋಲ್ ಡೀಸೆಲ್ ಸಿಗದೆ ಪರದಾಡ್ತಿದ್ದಾರೆ. ಇದರ ನಡುವೆ ಹೊಸ ಆರ್ಥಿಕ ವರ್ಷದ ಆರಂಭದ ಬೆನ್ನಲ್ಲೇ ಸಾಮಾನ್ಯ ಜನರಿಗೆ ಬೆಲೆ ಏರಿಕೆಯ ಶಾಕ್ ತಟ್ಟಿದೆ. ಈಗಾಗಲೇ ವಿದ್ಯುತ್ ದರ ಏರಿಕೆಯಿಂದ ಕಂಗಾಲಾಗಿದ್ದ ಜನಸಾಮಾನ್ಯರಿಗೆ ಈಗ ನೀರಿನ ದರ ಮತ್ತು ಟೋಲ್ ಶುಲ್ಕದ ಹೊರೆಯೂ ಕೂಡಿದೆ. ಇಂದಿನಿಂದ ಜಾರಿಗೆ ಬರುವಂತೆ ರಾಜ್ಯದಲ್ಲಿ ಹಲವು ಅಗತ್ಯ ಸೇವೆಗಳ ದರಗಳಲ್ಲಿ ಗಣನೀಯ ಹೆಚ್ಚಳವಾಗಿದೆ. ನಗದು ಡೆಪಾಸಿಟ್ಗೂ ಮಿತಿ, ನಗದು ವಾಪಸ್ಗೂ ಮಿತಿ ಇರಲಿದ್ದು, ನಗದು ವ್ಯವಹಾರಕ್ಕೆ ಹೊಸ ಮಿತಿ ನಿಗದಿಗೊಳಿಸಲಾಗಿದೆ. ಬೇಕಾಬಿಟ್ಟಿ ನಗದು ವ್ಯವಹಾರಕ್ಕೆ ಬ್ರೇಕ್ ಹಾಕಿ ಪಾರದರ್ಶಕತೆ ತರಲು ಕೇಂದ್ರ ಸರ್ಕಾರ ಹಲವು ಬದಲಾವಣೆಗಳನ್ನು ತಂದಿದ್ದು, ಜನರ ಮೇಲೆ ಹಲವು ಪರಿಣಾಮಗಳನ್ನು ಬೀರಲಿದೆ. ನಗದು ವ್ಯವಹಾರ ಮಾಡುವಾಗ ಎಚ್ಚರ ವಹಿಸಬೇಕಿದ್ದು, ರೂಲ್ಸ್ ಬ್ರೇಕ್ ಮಾಡಿದ್ರೆ ದಂಡ ಕಟ್ಟಬೇಕಾಗುತ್ತೆ. ಅಲ್ಲದೆ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಮತ್ತೆ ಏರಿಕೆಯಾಗಿದ್ದು ಜನರಿಗೆ ಶಾಕ್ ತಟ್ಟಿದೆ. ಇನ್ನು ಇಂದಿನಿಂದ ಏನೆಲ್ಲ ದುಬಾರಿ ಅನ್ನೋದನ್ನ ನೋಡೋದಾದ್ರೆ, ಕರ್ನಾಟಕದಲ್ಲಿ ಟೋಲ್, ವಿದ್ಯುತ್, ನೀರಿನ ಬಿಲ್, ಬೆಂಗಳೂರಿನಲ್ಲಿ ಕಾವೇರಿ ನೀರಿನ ದರದಲ್ಲಿ 3% ಹೆಚ್ಚಳವಾಗ್ತಾ ಇದೆ. ಐಷಾರಾಮಿ ಕಾರುಗಳ ಬೆಲೆ 2% ಏರಿಕೆಯಾಗಿದೆ. ತಂಬಾಕು ಉತ್ಪನ್ನಗಳು, ಐಷಾರಾಮಿ ವಾಚ್ ದುಬಾರಿ. ವಾರ್ಷಿಕ ಫಾಸ್ಟ್ಯಾಗ್ ಬೆಲೆಯಲ್ಲಿ 3,000ದಿಂದ 3,075ಕ್ಕೆ ಏರಿಕೆಯಾಗಿದೆ. ಎಲ್ಪಿಜಿ, ಸಿಎನ್ಜಿ, ಪಿಎನ್ಜಿ ಸೇರಿ ಗ್ಯಾಸ್ ಬೆಲೆಯಲ್ಲೂ ಹೆಚ್ಚಳವಾಗ್ತಾ ಇದೆ. ಕಾಫಿ ತಯಾರಿ ಯಂತ್ರಗಳ ಬೆಲೆ ಏರಿಕೆ, ವಿದೇಶಿ ಆಮದು ಮದ್ಯ, ರಾಸಾಯನಿಕ ಗೊಬ್ಬರ ರೇಟ್ ಹೈಕ್ ಆಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿಗಳ ಟೋಲ್ಗಳಲ್ಲಿ ವಾಹನ ಗಾತ್ರ ಆಧರಿಸಿ ಶುಲ್ಕ ಹೆಚ್ಚಳ ಮಾಡಲಾಗಿದೆ. ಪ್ಯಾರಾಸಿಟಮಾಲ್, ಅಜಿಥ್ರೋಮೈಸಿನ್ ಸೇರಿ 900 ವಿವಿಧ ಔಷಧಗಳು, ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ 1 ಲಕ್ಷ ಮೇಲ್ಪಟ್ಟ ಬಿಲ್ಗೆ ಪಾನ್ ಕಾರ್ಡ್ ಕಡ್ಡಾಯಗೊಳಿಸಲಾಗಿದೆ. ರೈಲು ಹೊರಡುವ 8 ಗಂಟೆ ಮೊದಲು ಟಿಕೆಟ್ ರದ್ದುಪಡಿಸಿದ್ರೆ ನೋ ರೀಫಂಡ್. 5 ಲಕ್ಷ ಮೇಲ್ಪಟ್ಟ ದ್ವಿಚಕ್ರ ವಾಹನ ಖರೀದಿಗೆ ಪಾನ್ ಕಾರ್ಡ್ ಕಡ್ಡಾಯಗೊಳಿಸಲಾಗಿದೆ. ಪ್ರತಿ ಮೂಟೆ ಸಿಮೆಂಟ್ ದರದಲ್ಲಿ 30ರಿಂದ 50 ರೂಪಾಯಿ ಏರಿಕೆಯಾಗುವ ಸಾಧ್ಯತೆ ಇದೆ. ಕೆಲವು ಬ್ರ್ಯಾಂಡ್ಗಳ ಸಿಮೆಂಟ್ ದರ 360 ರೂಪಾಯಿ ಏರಿಕೆ ಆಗಲಿದೆ. ಇನ್ನು ಬ್ಯಾಂಕ್ ವ್ಯವಹಾರದಲ್ಲಿ ಬದಲಾವಣೆ ಇರಲಿದ್ದು, ಅದೇನು ಅನ್ನೋದನ್ನ ನೋಡೋದಾದ್ರೆ, 12 ಲಕ್ಷ ರೂಪಾಯಿವರೆಗೆ ಆದಾಯ ತೆರಿಗೆ ಇರೋದಿಲ್ಲ. 7-10 ಲಕ್ಷ ಪ್ಲಸ್ ಠೇವಣಿಗೆ ಪಾನ್ ಕಾರ್ಡ್ ಕಡ್ಡಾಯ. ಕಾರ್ಡ್ ಅಥವಾ ಯುಪಿಐ ಬಳಸಿ ಹೆಚ್ಚು ಬಾರಿ ಹಣ ತೆಗೆದರೆ ತೆರಿಗೆ ಹೆಚ್ಚಳ. 5ಕ್ಕಿಂತ ಹೆಚ್ಚು ಬಾರಿ ಎಟಿಎಂನಲ್ಲಿ ಹಣ ವಿತ್ಡ್ರಾ ಮಾಡಿದರೆ 23+ ತೆರಿಗೆ ವಿಧಿಸಲಾಗುತ್ತೆ. ಬ್ಯಾಂಕ್ನಲ್ಲಿ ಇನ್ನು ಬೆಳ್ಳಿ ಮೇಲೂ ಸಿಗುತ್ತೆ ಸಾಲ. ಪರಿಷ್ಕೃತ ರಿಟರ್ನ್ಸ್ ಸಲ್ಲಿಕೆಗೆ ಅವಧಿ ವಿಸ್ತರಣೆ ಮಾಡಲಾಗಿದೆ. ಒಟ್ನಲ್ಲಿ ಜನರು ಸಿಲಿಂಡರ್ ಸಮಸ್ಯೆಯನ್ನೇ ತಡ್ಕೊಳ್ಳೋಕೆ ಆಗದೆ ಪರದಾಡ್ತಿದ್ದಾರೆ. ಇದರ ನಡುವೆ ಬೆಲೆ ಏರಿಕೆಯಿಂದ ಮತ್ತೊಂದು ಶಾಕ್ ತಟ್ಟಿದ್ದು ಸರ್ಕಾರಗಳ ವಿರುದ್ಧ ಕೆಂಡ ಕಾರ್ತಿದ್ದಾರೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.